ಕೇಬಲ್ ಟು ಡಿಜಿಟಲ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಇಲ್ಲಿ ತನಕ ಸಾಕಷ್ಟು ಚರ್ಚೆ ಆಗಿದೆ. ಬಹುತೇಕ ನಾವು ಚರ್ಚೆಯ ಕೊನೆಯ ಹಂತವನ್ನು ತಲುಪಿದ್ದೀವಿ. ಬನ್ನಿ ನಾನು ಮೇಡಮ್ ಹತ್ರ ಮಾತಾಡ್ತೀನಿ. ಇದಕ್ಕೇನಾದರೂ ಪ್ರೊಸೀಜರ್ಸ್ಗಳು ಏನಾದರೂ ಇದೆಯಾ ಅನ್ನುವಂಥದ್ದು, ಯಾಕಂದರೆ ಮೆಂಬರ್ ಆಗುವಂಥದ್ದು ಅಂದರೆ ಹೇಗೆ, ಅದರ ಪ್ರೊಸೀಜರ್ಗಳೇನು, ಹೇಗೆ ಅದನ್ನು ಅಳವಡಿಸ್ತಾರೆ ಮೇಡಮ್? ಇಲ್ಲಿ ಏನಾಗುತ್ತೆ ಅಂತಂದರೆ ಇವಾಗ ಯಾವ ಅಡ್ರೆಸಿಬಿಲಿಟಿ ಅಂತ ಬರುತ್ತೆ. ಯಾವುದೇ ಕಸ್ಟಮರ್ನ ಅಡ್ರೆಸ್ ಆಗಿ ನಿಮಗೆ ಡಾಟಾಬೇಸಲ್ಲಿ ಸ್ಟೋರ್ ಆಗುತ್ತೆ. ನೀವು ಪ್ರತಿಯೊಬ್ಬರದ್ದು ಯಾರ್ಯಾರು ಕೇಬಲ್ ಕನೆಕ್ಷನ್ ತೊಗೊಂಡಿದ್ದಾರೆ, ಸೆಟ್ ಟಾಪ್ ಬಾಕ್ಸ್ ಇಟ್ಕೊಂಡಿದ್ದಾರೆ, ಅವ್ರದ್ದೆಲ್ಲರದ್ದು ಅಡ್ರೆಸ್ಸು, ಫೋನ್ ನಂಬರು ಎಲ್ಲನೂ ಒಂದು ಡಾಟಾಬೇಸಲ್ಲಿ ರಿಜಿಸ್ಟರ್ ಆಗಿರುತ್ತೆ. ಅದಕ್ಕಂತ ಏನಾಗುತ್ತೆ, ಇವಾಗ ಕಸ್ಟಮರ್ ಕೇಬಲ್ ಆಪ್ರೇಟರು ನಿಮ್ಮ ಹತ್ರ ಬರ್ತಾರೆ, ಕಸ್ಟಮರ್ ಹತ್ರ ಬರ್ತಾರೆ, ಬಂದು ಒಂದು ಫಾರ್ಮ್ ಕೊಡ್ತಾರೆ ನಿಮಗೆ. ಆ ಫಾರ್ಮಲ್ಲಿ ಎಲ್ಲನೂ ನಿಮ್ಮ ಹೆಸರು, ಅಡ್ರೆಸ್ಸು, ಈ ಥರದ್ದೆಲ್ಲನೂ ನೀವು ಎಂಟ್ರಿ ಮಾಡಿ ಕೊಡಬೇಕು. ಇದು ಮಸ್ಟ್. ನಾವು ಕ್ಯಾಮ್ರಾ ತೋರಿಸ್ಬಿಡಿ ಮೇಡಮ್. ಓಕೆ, ಸೊ ಆದರೆ ಏನೇನಿರುತ್ತೆ ಇದರಲ್ಲಿ? ನಿಮಗೆ ಇರಬೇಕಾಗಿರೋದು ಇದು ಹೆಸರು. ಓಕೆ, ಎಸ್ ಹೇಳಿ. ಹೆಸರುಗಳಿರುತ್ತೆ. ಆಮೇಲೆ ನೀವು ಯಾವ ಥರ ಸೆಟ್ ಟಾಪ್ ಬಾಕ್ಸ್ನ ತೊಗೋತಾ ಇದ್ದೀರಾ, ರೆಂಟಲ್ ತೊಗೋತಾ ಇದ್ದೀರಾ, ಯಾವ ಥರ ತೊಗೋತಾ ಇದ್ದೀರಾ ಅದನ್ನು ಬರುತ್ತೆ. ಆಮೇಲೆ ಇದಕ್ಕೆ ಬಂದುಬಿಟ್ಟು ನಿಮಗೆ ಯಾವ ಥರ ಪ್ಯಾಕೇಜ್ನ ನೀವು ತೊಗೋತಾ ಇದ್ದೀರಾ, ಓಕೆ, ಯಾವ ಥರ ಪ್ಯಾಕೇಜ್ಗಳನ್ನ ತೊಗೋತಾ ಇದ್ದೀರಾ ಆ ಡೀಟೇಲ್ಸ್ ಎಲ್ಲನೂ ಎಂಟ್ರಿ ಮಾಡಿಬಿಟ್ಟು ಇದ್ರ ಜೊತೆಗೆ ಒಂದು ಫೋಟೋ ID ಕಾರ್ಡು ಕೊಡಲೇಬೇಕು. ಇದು ಮಸ್ಟು. ಇದು ಫೋಟೋ ID ಕಾರ್ಡ್ ಬೇಕು ಬೇಕು ಮೇಡಮ್. ಈಗ ಬಹಳ ಜನಗಳಿಗೆ ಈ ಹಳ್ಳಿಗಳಲ್ಲಿ ಇವಾಗಂತೂ ಸದ್ಯಕ್ಕೆ ನಗರದಲ್ಲಿ ಇದೆ, ಓಕೆ, ನಾಳೆ ಹಳ್ಳಿಗಳಿಗೂ ವಿಸ್ತಾರ ಆಗುತ್ತೆ. ಎಲ್ಲಿಂದ ತರಬೇಕು ಪಾಪ ಅವರು ID ಕಾರ್ಡ್ಗಳನ್ನ? ನಿಮ್ದು ಎಲೆಕ್ಷನ್ ಕಾರ್ಡು ಯಾವುದೋ ಒಂದು ಕಾರ್ಡ್ ಕೊಟ್ಟರು ಸಾಕು. ಇದರಿಂದ ಏನಾಗುತ್ತೆ ಅಂದರೆ ಅವ್ರದ್ದು ಒಂದು ಅಡ್ರೆಸಿಬಿಲಿಟಿ ಇರುತ್ತೆ. ಅದರಿಂದ ಅವ್ರಿಗೆ ಏನಾದರೂ ಪ್ರಾಬ್ಲಮ್ ಬಂದಾಗ ಅದು ಅವ್ರು ಫೇಸ್ ಮಾಡ್ಕೋಬಹುದು. ಹಾಗಾಗಿ ಇದು ಯಾರೇ ಕಸ್ಟಮರ್ ಬಂದು, ಯಾರೇ ಲೋಕಲ್ ಆಪರೇಟರ್ ಬಂದರೂ ಕಸ್ಟಮರ್ ಮಾಡಬೇಕಾಗಿರೋ ಮೊದಲನೇ ಕೆಲಸ ಇದು. ಅಪ್ಲಿಕೇಶನ್ ಫಾರ್ಮ್ನ ಅವರು ಫಿಲ್ಅಪ್ ಮಾಡಿ ಕೊಡಬೇಕು. ಈಗ ಆಲ್ರೆಡಿ ಯಾರ ಹತ್ರ ಇದೆ ಸೆಟ್ ಟಾಪ್ ಬಾಕ್ಸು, ಅವರು ಕೇಬಲ್ ಆಪ್ರೇಟರ್ ಹತ್ರ ಹೋಗಿ ಏನಪ್ಪ ಅದು ಯಾವುದೋ ಫಾರ್ಮ್ ಇದೆ ಅಂತಲ್ಲ, ಕೊಡು ನನಗೆ, ನಾನು ಫಿಲ್ಅಪ್ ಮಾಡಿಕೊಡ್ತೀನಿ ಅಂತ ಹೇಳಿದರೆ ಕಸ್ಟಮರ್ ಈಸ್ ಡೂಯಿಂಗ್ ಹಿಸ್ ಬಿಟ್ ಟು ಡಿಜಿಟೈಸೇಷನ್ ಅಂತ ಹೇಳ್ಬೋದು. ಎಸ್ ಮೇಡಮ್, ಎಸ್ ಮೇಡಮ್. ಮತ್ತೇನಾದರೂ ಹೇಳೋದಿದೆಯಾ ಅಥವಾ ಬಾಕಿ? ದಟ್ಸ್ ದ ಇಂಪಾರ್ಟೆಂಟ್ ಥಿಂಗ್ ದೇ ಶುಡ್ ಡೂ. ಓಕೆ, ಫೈನ್. ಸೊ ಇದೆಲ್ಲದರ ಜೊತೆಗೆ ಬಹಳ ಜನ ನೋಡುತ್ತೀರಿ ನೀವು ಸೆಟ್ ಟಾಪ್ ಬಾಕ್ಸನ್ನ ನಗರಗಳಲ್ಲಂತೂ ಬಹಳ ಜನ ಅಳವಡಿಸ್ಕೊಂಡಿರ್ತಾರೆ. ಆದರೂ ನಿಮಗೊಂದು ತೋರಿಸುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಬಹುಶಃ ನೀವು ಗಮನಿಸ್ತಾ ಇದ್ದೀರಿ, ಇಲ್ಲಿ ನಮ್ಮ ಟೇಬಲ್ ಮೇಲೆ ಒಂದು ಸೆಟ್ ಟಾಪ್ ಬಾಕ್ಸ್ ಇದೆ. ಸೊ ಡಿಜಿಟಲ್ ಸೆಟ್ ಟಾಪ್ ಬಾಕ್ಸ್ ಇದು. ಸೊ ಇದ್ರ ಜೊತೆಗೆ ಒಂದು ರಿಮೋಟು, ಇದೆಲ್ಲದರ ಜೊತೆಗೆ ಒಂದು ಸ್ಮಾರ್ಟ್ ಕಾರ್ಡ್ ಕೂಡ ಇದೆ. ನಾವು ನೋಡ್ತಾ ಇದ್ದೀವಿ, ಸ್ಮಾರ್ಟ್ ಕಾರ್ಡ್ ಕೂಡ ನಾನು ನಿಮಗೆ ತೋರಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ. ಇದು ಕೈಜಿಂದು ಬೇರೆ ಬೇರೆ ಸಂಸ್ಥೆಯವರು ಬೇರೆ ಬೇರೆ ಸ್ಮಾರ್ಟ್ ಕಾರ್ಡ್ಗಳನ್ನ ಇಟ್ಕೊಂಡಿರ್ತಾರೆ. ಸೊ ಅದಕ್ಕೆ ಮುಖ್ಯವಾಗಿ ಏನು ಅಂದರೆ ನೋಡಿ, ಒಂದು ಸಿಮ್ ಥರ ಇದಿರುತ್ತೆ. ಸೊ ಇದರಲ್ಲೇ ಇದೆಲ್ಲ ವರ್ಕ್ ಆಗುವಂಥದ್ದು. ಸೊ ನಿಮ್ಮ ದರ ಏನು ಎತ್ತ ಅದೆಲ್ಲದೂ ಕೂಡ ನಿಗದಿ ಆಗುವಂಥದ್ದು ಗೊತ್ತಾಗುವಂಥದ್ದು ಇದರ ಮುಖಾಂತರ. ಸೊ ಇದಿರಲೇಬೇಕು ಕಂಪಲ್ಸರಿ. ನೆಕ್ಸ್ಟ್ ಇದಿರಲಿಲ್ಲ ಅಂತಂತಂದರೆ 31 ಮಾರ್ಚ್ ಕೊನೆಯ ದಿನ. ಫಸ್ಟ್ ಏಪ್ರಿಲ್ ವಿಲ್ ಬಿ ಫೂಲ್ಸ್ ಡೇ ಅಂತ ತಿಳ್ಕೊಬಾರ್ದು ಅಷ್ಟೇ ಅವರು. ಏನಪ್ಪ ಟಿವಿ ಹೋಯ್ತಲ್ಲ ಅಂತ ಏನೋ ಫೂಲ್ ಮಾಡ್ತಾ ಇದ್ದಾರೆ ಬ್ರಾಡ್ಕಾಸ್ಟರ್ಸ್ ಅಂತ ಅಲ್ಲ. ಇದು ಡಿಜಿಟೈಸೇಷನ್ ಆಗದೆ ಇರೋದ್ರಿಂದ ನಿಮ್ಮ ಟಿವಿ ಜನರನ್ನು ಕಟ್ ಆಗಿದೆ ಅಂತ. ಎಸ್ ಎಸ್ ಎಸ್, ಫೈನ್. ಸೊ ಸರ್, ಸೊ ಮತ್ತೇನಾದರೂ ಹೇಳೋದಿದೆಯಾ ತಾವು? ಗ್ರಾಹಕರು ಇದರ ಸದುಪಯೋಗ ಪಡ್ಕೊಳ್ಬೇಕು. ಮತ್ತೆ ಕೊನೆ ಮೂಮೆಂಟ್ ಅಲ್ಲಿ ರಶ್ ಮಾಡಿ ಆಗುವಂತ ಅವಶ್ಯಕತೆ ಇಲ್ಲ. ಈಗಲೇ ಮುಂಚಿತವಾಗಿ ಕೇಬಲ್ ಆಪರೇಟರ್ಗಳಿಗೆ ತಿಳಿಸಿ ಅವ್ರಿಗೆ ಬೇಕಾಗಿರೋದನ್ನ, ಕಸ್ಟಮರ್ದು ಸಹಕಾರ ತುಂಬಾ ಅವಶ್ಯಕತೆ ಇದೆ. ಸೊ ಅವರು ಕೇಬಲ್ ಆಪರೇಟರ್ಗಳಿಗೆ ತಿಳಿಸಿ ಸೆಟ್ ಟಾಪ್ ಬಾಕ್ಸ್ ನ ತೆಗೆದುಕೊಳ್ಳಕ್ಕೆ ವ್ಯವಸ್ಥೆ ಮಾಡ್ಕೊಳ್ಬೇಕಂತ ಕೇಳ್ಕೊಳ್ತೇನೆ. ನಿಜ ನಿಜ ನಿಜ. ಸ್ಟಾಕ್ಸ್ ಪ್ರಾಬ್ಲಮ್ ಬರಬಾರ್ದು. ಹೌದು ಹೌದು ಹೌದು. ಲಾಸ್ಟ್ ಮೂಮೆಂಟ್ ಅಲ್ಲಿ ಎಲ್ಲ ಬಂದ್ಬಿಟ್ರೆ ನಾವು ಎಲ್ಲಿಂದ ತರ್ಸ, ನಮಗೆ ನಂಬರ್ಸ್ ಗೊತ್ತಿರಲ್ಲ, ಎಷ್ಟು ಸ್ಟಾಕ್ ಇಡಬೇಕು ಅಂತ ಗೊತ್ತಿರಲ್ಲ. ಇದೆಲ್ಲ ಇದ್ದಾಗ ಗ್ರಾಹಕರು ಅವರು ವಾಲಂಟಿಯರ್ಗೆ ಹೋಗಿ ಅವ್ರ ಆಪರೇಟರ್ನ ಕೇಳಿದ್ರೆ ಆಪರೇಟರ್ಗೂ ಗೊತ್ತಾಗುತ್ತೆ ಎಷ್ಟು ಜನಕ್ಕೆ ಬೇಕಾಗುತ್ತೆ, ಎಷ್ಟು ನಂಬರ್ಸ್ ಬೇಕಾಗುತ್ತೆ, ಇವ್ರು ಹೇಳಿದಾಗ ಎಷ್ಟೋ ಫ್ರೀ ಕನೆಕ್ಷನ್ಸ್ ಇರುತ್ತೆ, ಅವ್ರಿಗೆಲ್ಲ ಕೊಡಬೇಕಾಗುತ್ತೆ. ಬಾಕ್ಸ್ ಇಲ್ಲದೆ ನಡೆಯಲ್ಲ, ಇವತ್ತು ಬಾಕ್ಸ್ ಬೇಕಾಗುತ್ತೆ. ಅದೆಲ್ಲ ಕೊಡಬೇಕಾದ್ರೆ ಅವ್ರನ್ನ ಒಂದು ವಾಲಂಟಿಯರ್ಗೆ ಬಂದು ಹೇಳಿದ್ರೆ ತುಂಬ ಅನುಕೂಲ ಅಂತ ನನಗೆ ಅನಿಸುತ್ತೆ. ಸರ್ ಇಲ್ಲ, ಫಸ್ಟು ಇನ್ನೊಂದ್ಸರಿ ಹೇಳ್ತಾ ಇದೀವಿ, ದಯವಿಟ್ಟು ಎಲ್ಲ ಕಸ್ಟಮರು ಆ ಕ್ಯಾಬ್ ಫಾರ್ಮ್ನ ಕೊಡಲೇಬೇಕು. ಅದ್ರ ಜೊತೆಗೆ ಒಂದು ಐಡೆಂಟಿ ಪ್ರೂಫ್ನ ಕೊಟ್ಟರೇನೇನೆ. ಯಾಕಂದ್ರೆ ಇನ್ನೂ ಸಾಕಷ್ಟು ಜನಕ್ಕೆ ಕೊಡಬೇಕಾ ಕೊಡಬಾರ್ದಾ ಕನ್ಫ್ಯೂಷನ್ ಇದೆ. ಕೊಟ್ಟರೆ ಆಮೇಲೆ ಇನ್ನೂ 30ನೇ ತಾರೀಕು ಆಫ್ ಆಗುತ್ತಾ ಗ್ಯಾರಂಟಿನ, ಸಾಕಷ್ಟು ಪ್ರಶ್ನೆಗಳು ನಮ್ಮನ್ನು ಕೇಳ್ತಾ ಇರ್ತಾರೆ. ಇನ್ನೊಂದ್ಸರಿ ಅದೇ ಮೇಡಮ್ ಹೇಳಿದ್ದೆ ನಾವು ಹೇಳ್ಬೇಕಾಗುತ್ತೆ, 30ನೇ ತಾರೀಕು ಮಾರ್ಚ್ 30ಕ್ಕೆ ಅನಲಾಗ್ ಸಿಗ್ನಲ್ ಆಫ್ ಆಗುತ್ತೆ, ಡಿಜಿಟಲ್ ಮಾತ್ರ ಸಿಗುತ್ತೆ ಏಪ್ರಿಲ್ 1ರಿಂದ. ಅಷ್ಟರೊಳಗೆ ನೀವು ನಿಮ್ಮ ಕ್ಯಾಬ್ ಫಾರ್ಮ್ ಅನ್ನ ಮತ್ತೆ ಬಾಕ್ಸ್ ಅನ್ನ ಖಾತ್ರಿ ಮಾಡ್ಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ನಿಮಗೆ ಸಿಗ್ನಲ್ ಖಂಡಿತವಾಗ್ಲೂ ಸಿಗಲ್ಲ. ಇವತ್ತೇ ನಿಮ್ಮ ಆಪರೇಟರ್ಗೆ ಹೋಗಿ ಕಾಸನ್ನ ಕೊಟ್ಟು ಬಾಕ್ಸ್ ಅನ್ನ ತಗೊಳ್ಳಿ. ಎಸ್ ಕುಮಾರ್, ನಾನು ನಿಮಗೆ ಕೇಳ್ತಾ ಇದ್ದೀನಿ, HD ಚಾನಲ್ಗಳು ಎಷ್ಟು ಬರುತ್ತೆ ಇದರಲ್ಲಿ? ಈಗ ಸದ್ಯಕ್ಕೆ ನಮ್ಮಲ್ಲಿ 20 ಚಾನಲ್ HD ಚಾನಲ್ ಕೊಡ್ತಾ ಇದ್ದೀವಿ.
ಈಗ ಎಲ್ಲ MSಗಳು ಬೆಂಗಳೂರಿನಲ್ಲಿ ಒಂದು 20 ಚಾನಲ್ HD ಚಾನಲ್ ಕೊಡ್ತಾ ಇದ್ದಾರೆ. ಕೆಲವು ಕಂಪ್ನಿನಲ್ಲಿ ಕೆಲವು ಕಡಿಮೆ ಇದೆ, ಕೆಲವು ಜಾಸ್ತಿ ಇದೆ. ಈಗ ನಮ್ಮ ಇದರಲ್ಲಿ 20 ಚಾನಲ್ HD ಚಾನಲ್ ಕೊಡ್ತಾ ಇದೀವಿ. ಆ ಬಾಕ್ಸಲ್ಲೇ HD ಬಾಕ್ಸ್ ತೊಗೊಂಡ್ರೆ ಅದರಲ್ಲೇ ಡಿಜಿಟಲ್ ಚಾನಲ್ಸ್ ಕೂಡ ಬರುತ್ತೆ. ಅಲ್ಲ ಇನ್ನು ಹೆಚ್ಚಾಗೋ ಸಂಖ್ಯೆ ಏನಾದರೂ ಹೆಚ್ಚಾಗ ಇನ್ನೂ ಒಂದು 2-3 ಚಾನಲ್ಸ್ ಎಕ್ಸ್ಟ್ರಾ ಇದೆ. 23-24 ಕೊಡ್ಬೋದು. ಈಗ ಒಂದು 20 ಚಾನಲ್ ನಮ್ಮಲ್ಲಿ ಕೊಡ್ತಾ ಇದೀವಿ ಈಗ. ಓಕೆ, ಅದಕ್ಕೆ ಸಪ್ರೇಟ್ ಬೆಲೆ ಆಗುತ್ತೆ. ಅದಕ್ಕೆ ಸಪ್ರೇಟ್ ಬೆಲೆ, HD ಗೆ ಸಪ್ರೇಟ್ ಚಾರ್ಜಸ್ ಇದೆ. ಅದನ್ನು ಆ ಬಾಕ್ಸಲ್ಲೇ ಡಿಜಿಟಲ್ ಕೂಡ ಬರುತ್ತೆ, ಡಿಜಿಟಲ್ ಚಾನಲ್ಸ್ ಕೂಡ ಬರುತ್ತೆ. ಓಕೆ, ಸೊ ಇದೆಲ್ಲದರ ಜೊತೆಗೆ ಒಂದು ವೆರಿ ಇಂಪಾರ್ಟೆಂಟ್ ಇದು ಕೇಳಬೇಕು ನಾನು ನಿಮಗೆ ಕೇಳ್ತಾ ಇದ್ದೀನಿ. ಈಗ ಸಪೋಸ್ ನನ್ನ ಮನೆ ಒಂದು ಭಾಗದಲ್ಲಿದೆ, ಬೆಂಗಳೂರಿನ ಗಿರಿನಗರದಲ್ಲೋ ಹನುಮಂತ ನಗರದಲ್ಲೋ ನನ್ನ ಮನೆ ಇದೆ. ನಾನು ಏರ್ಪೋರ್ಟ್ ರೋಡಿಗೆ ಶಿಫ್ಟ್ ಆಗಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಆವಾಗ ಈ ಸೆಟಪ್ ಬಾಕ್ಸ್ ನಾವೇನು ಹಾಕೊಂಡಿರ್ತೀವಲ್ಲ ಅದು ಉಪಯೋಗ ಬರುತ್ತೋ ಇಲ್ವೋ? ನಿಮ್ಮ ಕೇಬಲ್ ಆಪರೇಟರ್ಗೆ ಕರೆ ಮಾಡಿ, ಕೇಬಲ್ ಆಪರೇಟರ್ಗೆ ನೀವು ಆ ಸೆಟಪ್ ಬಾಕ್ಸ್ನ ರಿಟರ್ನ್ ಮಾಡಿ, ಅವರು ಸ್ವಲ್ಪ ಹಣ ವಾಪಸ್ ಕೊಡ್ತಾರೆ. ಅದು ಆ ಏರಿಯಾದಲ್ಲಿ ಆ ಕೇಬಲ್ ಆಪರೇಟರ್ ಪಾಲಿಸಿ ಪ್ರಕಾರ ನೋಡಿಕೊಂಡು ಹಣ ವಾಪಸ್ ಕೊಡುವಂಥದ್ದು, ಅಥವಾ ಈ ಗ್ಯಾಸ್ ರೆಗ್ಯುಲೇಟರ್ನ ವಾಪಸ್ ಕೊಟ್ಟಾಗ ಸೊ ಅಲ್ಲಿ ರೆಗ್ಯುಲೇಟರ್ ಇಸ್ಕೊಳ್ಳಿ ಅಂತಾರಲ್ಲ, ಆ ಥರದ್ದು ಏನಾದ್ರು ಇಲ್ಲ ಇಲ್ಲ, ಅದು ವ್ಯವಸ್ಥೆ ಮುಂದಕ್ಕೆ ಬರ್ಬೋದೇನೋ ಅದು ಗೊತ್ತಿಲ್ಲ. ಇವತ್ತಿನ ಪರಿಸ್ಥಿತಿಯಲ್ಲಿ ಗ್ರಾಹಕರಿಗೆ ಯಾವುದೇ ರೀತಿ ಹೊರೆ ಆಗದೆ ಇರೋ ರೀತಿಯಲ್ಲಿ ಹಣ ತೆಗುತ್ತೆ. ಅದೇ ಏರಿಯಾದಲ್ಲಿ ಅದೇ ಸಂಸ್ಥೆ ಸಿಗ್ನಲ್ ಇದ್ರೆ ಇದೇ ಬಾಕ್ಸ್ನ ಬೇಕಾದ್ರೆ ಉಪಯೋಗಿಸ್ಕೊಳ್ಬೋದು. ಉಪಯೋಗಿಸೋಕೆ ಮುಂಚೆ ಮತ್ತೆ ಅಡ್ರೆಸ್ ಬದಲಾವಣೆ ಆಗಿರೋದನ್ನ ತಿಳಿಸ್ಬೇಕಾಗಿ ಬರುತ್ತೆ ಆ ಕೇಬಲ್ ಆಪರೇಟರ್ಗೆ ತಿಳಿಸಿ. ಮತ್ತೆ ಗ್ರಾಹಕರಿಗೆ ಹೊರೆ ಆಗದೆ ಇರೋ ಪಕ್ಷಕ್ಕೆ ಏನ್ ಮಾಡಬೇಕು ಅದು ಹಣ ಕೇಬಲ್ ಆಪರೇಟರ್ಗೆ ವಾಪಸ್ ಕೊಡೋದೇ ಒಳ್ಳೇದು. ಅದು ಈ ಬಾಕ್ಸ್ ಮತ್ತೆ ಬೇರೆ ಎಲ್ಲೂ ವರ್ಕ್ ಆಗೋದಿಲ್ಲ. ಈಗ ಸಿಗ್ನಲ್ ಅದೇ ಇದ್ರೆ ಬರುತ್ತೆ, ಬೇರೆ ಊರಿಂದ ಬಂದರೂ ಕೂಡ ವರ್ಕ್ ಆಗುತ್ತೆ, ಇದಕ್ಕೆ ಅನುಮಾನ ಇಲ್ಲ. ಈಗ ನಮ್ಮಲ್ಲಿ ಹೈದರಾಬಾದು, ಬಾಂಬೆ, ಡೆಲ್ಲಿಯಿಂದೆಲ್ಲ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಅವ್ರಿಗೆಲ್ಲ ನಾವು ದಿವಸ ವಾರಕ್ಕೆ 10 ಕಸ್ಟಮರ್ಗೆ ನಾವು ಆಕ್ಟಿವೇಟ್ ಅಂದರೆ ಅವ್ರ ಬಾಕ್ಸ್ನ ಆಕ್ಟಿವೇಟ್ ಮಾಡ್ತೀವಿ ಇಲ್ಲಿ ಸರ್ವಿಸ್ಗೆ. ವರ್ಕ್ ಆಗುತ್ತೆ, ಅದು ಸರ್ವಿಸ್ ಇರಬೇಕಷ್ಟೇ ಅವ್ರದ್ದು. ಓಕೆ ಓಕೆ ಓಕೆ, ಯಾವುದಿಲ್ಲ ಅಂದ್ರೆ ವರ್ಕ್ ಆಗಲ್ಲ. ಆ ಸರ್ವಿಸ್ ಇದ್ರೆ ವರ್ಕ್ ಆಗೇ ಆಗುತ್ತೆ ಅದು. ಎಸ್, ನಿಖಿಲ್ ಜಿ, ವಾಟ್ ಇಸ್ ಯುವರ್ ಲಾಸ್ಟ್ ವರ್ಡ್? ದಟ್ಸ್ ಇಟ್. No last word. Customers have to get ready. 31st March is the dead day. ಎಸ್, ಸೊ ಇದೆಲ್ಲದರ ಜೊತೆಗೆ ಏನಂದರೆ ಒಂದು ಇಡೀ ಕೇಬಲ್ ರಂಗದಲ್ಲೂ ಕೂಡ ಒಂದು ಕ್ರಾಂತಿ ಆಗ್ತಾ ಇದೆ. ನಮ್ಮ ಹಳೆಯ ಕಾಲದ ಸಿಸ್ಟಮ್ ಹೊರಟೋಯ್ತು ಅಂತ ಸರ್. ಎಲ್ಲರೂ ಬ್ಲ್ಯಾಕ್ ಅಂಡ್ ವೈಟ್ ಇತ್ತು, ಕಲರ್ ಆಯ್ತು, ಇದು ಬೇರೆ ಬೇರೆ ಡಿಜಿಟಲ್ ಬಂತು, ಟೆಲಿವಿಷನ್ ಬದಲಾವಣೆ ಆಯ್ತಲ್ಲ. ನಾವು ಒಬ್ಬರೇ ಬದಲಾವಣೆ ಆಗಿರಲಿಲ್ಲ. CRT ಟ್ಯೂಬ್ ಇತ್ತು ಟೆಲಿವಿಷನ್. CRT ಟೆಲಿವಿಷನ್ ಬ್ಲ್ಯಾಕ್ ಅಂಡ್ ವೈಟ್ ಇಂದ ಶುರುವಾಗಿ 3D ಟೆಲಿವಿಷನ್ ಸರ್ವಿಸಸ್ ಇದೆ. ಮುಂದಕ್ಕೆ ನಾವೇ 3D ಟೆಲಿವಿಷನ್ ಸರ್ವಿಸಸ್ ಕೊಡ್ತೀವಿ. ಈಗ ಆಲ್ರೆಡಿ ಕೇಬಲ್ ಆಪರೇಟರ್ಗಳು 3D ಸರ್ವಿಸಸ್ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಹೌದಾ? ನೀವು ಪ್ರಯೋಜನ ಇದೆ. ಸಿ ಹೋಲ್ ಎಕ್ಸ್ಪೀರಿಯನ್ಸ್ ಆಫ್ ದ ಟೆಲಿವಿಷನ್ ಇಸ್ ಗೋನ್ ಟು ಚೇಂಜ್. ಇದು ಬರೀ ಏನೋ ಚಾನಲ್ HK ಕೊಡಬೇಕು ಅದಂತಲ್ಲ. ಈಗ ಮೊಬೈಲ್ ಫೋನ್ ಬರ್ತಾನೆ ಇದೆ, ವರ್ಷನ್ ಚೇಂಜ್ ಆಗ್ತಾನೆ ಇದೆ. ಟೆಕ್ನಾಲಜಿ ಚೇಂಜ್ ಆಗ್ತಾ ಇರೋ ರೀತಿಲೇ ಇದು ಸಹ ಸಾಧ್ಯ ಆಗುತ್ತೆ. ನೀವು ಮಾತ್ರ ಅಪ್ಡೇಟ್ ಆಗುವಂಥದ್ದಲ್ಲ, ಜನರನ್ನು ಅಪ್ಡೇಟ್ ಮಾಡ್ತಾ ಇದ್ದೀರಿ ಅಂತ. ಯಾಕಂದ್ರೆ ನೋಡಿ, ಅವ್ರು ಅಳವಡಿಸ್ಕೊಳ್ಳೇಬೇಕಲ್ಲ ಸರ್. ಅಳವಡಿಸ್ಕೊಳ್ಳೇಬೇಕು ಅನ್ನೋದಕ್ಕಿಂತ ಇನ್ನೂ ಅದಕ್ಕಿಂತ ಉದ್ದೇಶಪೂರ್ವ ಏನಂತ ಹೇಳಿದ್ರೆ, ಕಡಿಮೆ ಬೆಲೆಯಲ್ಲಿ ಹೆಚ್ಚು ಮನೋರಂಜನೆ ಕೊಡ್ತಾ ಇರೋಂಥವ್ರು ಕೇಬಲ್ ಆಪರೇಟರ್ಗಳೇ. ಅಂದ್ರೆ ಒಂದ್ ಮನೆಗೆ ನಾವು 300 ರೂಪಾಯಿ ಕೊಟ್ಟು 8 ಜನ ಮನೆ ಟಿವಿ ನೋಡ್ತೀವಿ ಅಂದ್ರೆ, ಕಡಿಮೆ ಬೆಲೆಗೆ ಅತ್ಯಂತ ಉನ್ನತ ಮಟ್ಟದ ಕ್ವಾಲಿಟಿ ಇಂದ ನಾವು ಟಿವಿ ನೋಡ್ತೀವಿ. ಎಸ್ ಸರ್, ಫೈನ್ ಸರ್. ಸರ್ ಕೊನೆದಂತ್ರಿ ಸರ್. ಅದೇ ಕಸ್ಟಮರ್ಗಳಿಗೆ ನಮ್ಮ ವಿನಂತಿ ಏನಂದರೆ, ತಮ್ಮ ಆಪರೇಟರ್ ಹತ್ರ ಹೋಗಿ ತಮ್ಮ ಅನಿಸಿಕೆಯನ್ನು ಹೇಳಿ ಡಿಜಿಟಲ್ ಬಾಕ್ಸನ್ನು ಈಗಲೇ ಅಳವಡಿಸ್ಕೊಳ್ಳಿ. ಅದರಿಂದ ಆಪರೇಟರ್ಗಳು ಹೊರೆ ಆಗಲ್ಲ ಅಂತ ನಾನು ಹೇಳ್ತೇನೆ. ಆಪರೇಟರ್ಗಳು ಕೂಡ ಅನುಕೂಲ ಆಗುತ್ತೆ ಅಂತ ನನ್ನ ಭಾವನೆ. ಗ್ರಾಹಕರಿಗೆ ಅತ್ಯಮೂಲ್ಯ ಸರ್ವಿಸ್ ಇದು. ಈ ಥರ ಸರ್ವಿಸನ್ನು ಬೇರೆ ಎಲ್ಲೂ ಕೊಡೋಕ್ಕೆ ಸಾಧ್ಯ ಇಲ್ಲ, ಅದು ಅನುಕೂಲ ಆಗುತ್ತೆ. ಎಸ್ ಸರ್. ನಿಖಿಲ್ ಜಿ, ಶಶಿಕಾಂತ್, ಕುಮಾರ್ ಮತ್ತು ಮುರಳಿ ಸಾಕಷ್ಟು ಮಾತಾಡಿದ್ರೆ ಇಲ್ಲಿ ತನಕ. ತಮ್ಮ ಧನ್ಯವಾದ, ಥ್ಯಾಂಕ್ ಯು ವೆರಿ ಮಚ್. ಅದೇ ರೀತಿ ಉಷಾ ಮೇಡಮ್ ಅವರು ಕೂಡ ಚೆನ್ನಾಗಿ ಮಾತಾಡಿದ್ರೆ. ಉಷಾಜಿ, ನಮಗೂ ಕೂಡ ಧನ್ಯವಾದ, ಥ್ಯಾಂಕ್ ಯು ವೆರಿ ಮಚ್. ಸೊ ಇದು ಒಂದಿಷ್ಟು ಜನಗಳಿಗೆ ಜಾಗೃತಿ ಮೂಡಿಸುವಂಥ ಒಂದು ಪ್ರಯತ್ನ. ನಾಳೆ ಮೇಡಮ್ ಹೇಳ್ದಂಗೆ ಮಾರ್ಚ್ 31 ಆಯಿತು ಅಂದರೆ ನಂತರ ಬರೋದೇ ಮೂರ್ಖರ ದಿನಾಚರಣೆ. ಎಲ್ಲ ಒಂದು ಕಡೆ ನಮ್ಮನ್ನು ಫೋನ್ ಮಾಡ್ತಾ ಇದ್ದಾರೆ ಬಿಡಿ ಅಂತೇಳಿ ಖಂಡಿತವಾಗಲೂ ಭಾವಿಸ್ಬೇಡಿ. ಯಾಕಂದರೆ 1ನೇ ತಾರೀಕಿನಿಂದಲೇ ನಿಮ್ಮ ಮನೆಗೆ TV ಬರದೇ ಇರಬಹುದು, ನಮ್ಮ ಮುಖಗಳನ್ನು ನೀವು ನೋಡದೇ ಇರಬಹುದು. ನಮ್ಮ ದರ್ಶನ ಆಗಬೇಕು ಅನ್ನೋದಾದರೆ, ನಮ್ಮ ಚಾನಲ್ಗಳು ನೋಡಬೇಕು ಅನ್ನೋದಾದರೆ, ಕೇವಲ ನಮ್ಮದು ಅಂತಲ್ಲ, ಯಾವುದೇ ವಾಹಿನಿ ಬರಬೇಕು ಅನ್ನೋದಾದರೆ ನೀವು ಡಿಜಿಟಲ್ ಬಾಕ್ಸ್ಗಳನ್ನು ಕಡ್ಡಾಯವಾಗಿ ನೀವು ಅಳವಡಿಸ್ಕೊಳ್ಳೇಬೇಕು. ಕೊನೆಯ ಕ್ಷಣದಲ್ಲಿ ಹರಿಬರಿ ಎನ್ನುವಂಥದ್ದು ಬೇಡ, ಯಾಕಂದರೆ ಸಿಗದೇನೂ ಹೋಗ್ಬೋದು. ಸೊ ಹೀಗಾಗಿ ಏನಂತಂದರೆ ಆದಷ್ಟು ಬೇಗನೆ ನೀವು ಕೇಬಲ್ ಆಪರೇಟರ್ಗಳನ್ನು ಕಾಂಟ್ಯಾಕ್ಟ್ ಮಾಡಿಕೊಂಡು ಅದರ ರೀತಿ ರಿವಾಜುಗಳೇನಿದೆ ಅದರ ಮುಖಾಂತರ ಬಾಕ್ಸ್ಗಳನ್ನು ನೀವು ಅಳವಡಿಸ್ಕೋಬೇಕು. ಕೇವಲ ಇದು ನಗರಗಳಿಗೆ ಮಾತ್ರ ಅನ್ವಯ ಆಗ್ತಾ ಇದೆ ಸೆಕೆಂಡ್ ಫೇಸ್ನಲ್ಲಿ. ನಂತರ ಹಳ್ಳಿಗಳಿಗೂ ಕೂಡ ಈ ವ್ಯವಸ್ಥೆ ಬರ್ತಾ ಇದೆ. ಕೇಬಲ್ ಈ ವ್ಯವಸ್ಥೆ ಅನ್ನುವಂಥದ್ರಲ್ಲಿ ಅಲ್ಲಿ ಒಂಥರ ಈ ಕ್ರಾಂತಿಕಾರಕ ಬದಲಾವಣೆಗಳಾಗ್ತಾ ಇವೆ. ಸೊ ಎಲ್ಲದೂ ಕೂಡ ನಿಮ್ಮ ಉಪಯೋಗಕ್ಕೋಸ್ಕರ ಅತ್ಯಂತ ಕಡಿಮೆ ಬೆಲೆಯಲ್ಲಿ ಹೆಚ್ಚೆಚ್ಚು ಚಾನಲ್ಗಳನ್ನು, ಮುರಳಿಯವರು ಹೇಳಿದಂಗೆ ಹೆಚ್ಚೆಚ್ಚು ಎಂಟರ್ಟೈನ್ಮೆಂಟ್ ಕೊಡುವಂಥ ಒಂದು ಉದ್ದೇಶ, ಅದನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ಥ್ಯಾಂಕ್ ಯು ವೆರಿ ಮಚ್.